ಮೊದಲು ಆ ಕೆಲಸ ಮಾಡು. ಅದನ್ನು ಮೊದಲೇ ಆಲೋಚಿಸಬೇಕಾಗಿತ್ತು. ಈಗಲೇ ತಡವಾಗಿದೆ. ಆದಷ್ಟು ಬೇಗ ಅವಳಿಗೆ ಒಂದು ಮಗುವಾದರೆ ಅವಳ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅವರ ಬಾಯಿಗೂ ಬೀಳೋ ಹಾಗಿರಲ್ಲ ಎಂದು ನಾಗರತ್ನಮ್ಮ ಹೇಳಿದರು. ಅವಳಿಗೆ ನಾನು ಹೇಳಿದ್ನಮ್ಮ. ಅದಕ್ಕವಳು ಹೆದರುತ್ತಿದ್ಲು. ಯಾಕಪ್ಪ ಹೆದರೋದು? ಚಿಕ್ಕಮ್ಮ ಏನಾದರೂ ಅಂದ್ಕೊತಾರೆ, ಮತ್ತೆ ಅವರಿಗೆ ಕೋಪ ಬರುತ್ತೆ. ಹೋಗೋದು ಬೇಡ ಅಂದ್ಲು. ಆಕೆ ಯಾಕೆ ಕೋಪ ಮಾಡ್ಕೊಬೇಕು? ಅವಳನ್ನೇನು ಆ ಮನೆ ಆಳು ಅಂದ್ಕೊಂಡಿದ್ದಾಳಾ ಎಂದು ಸಿಟ್ಟಿನಿಂದ ರೇಗಾಡಿದರು ಸೂರ್ಯನಾರಾಯಣರು. ಮಾತಿನಲ್ಲೇ ಹೊತ್ತು ಹೋಗಿದ್ದು ಗೊತ್ತೇ ಆಗಲಿಲ್ಲ. ಆಗಲೇ ಎಷ್ಟೊತ್ತಾಗಿದೆ, ನಾನು ಹೋಗಿ ಬೇಗ ಅಡುಗೆ ಮಾಡ್ತೀನಿ ಎಂದು ಎದ್ದು ಹೋದರು ನಾಗರತ್ನಮ್ಮ. ಅಪ್ಪ, ನಾನಿನ್ನೂ ಹೋಗ್ತೀನಿ ಎಂದ ನಟರಾಜ. ಮನೆಗೆ ಇಷ್ಟು ಬೇಗ ಹೋದರೆ ಎಲ್ರಿಗೂ ಅನುಮಾನ ಬರಬಹುದು. ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಬಹುದು. ಅದಕ್ಕೆ ನೀನು ಆಫೀಸಿನಿಂದ ಬೇಗ ಹೋಗುವ ಸಮಯಕ್ಕೆ ಹೋಗು. ಇವತ್ತು ಮೀಟಿಂಗ್ ಇದೆ ಎಂದು ಕಲ್ಯಾಣಿಗೆ ಹೇಳಿದ್ದೀನಿ. ಆದರೆ ಸಂಜೆ ತಡವಾಗಬಹುದು ಎಂದಿದ್ದೆ. ಬೇಗ ಹೋದರೆ ಮೀಟಿಂಗ್ ಬೇಗ ಮುಗೀತು ಅಂತ ಹೇಳಿದ್ರಾಯ್ತು. ಬೇಗ ಹೋದರೆ ಕಲ್ಯಾಣಿನ ಹೊರಗೆಲ್ಲಾದರೂ ಸುತ್ತಾಡಿಸ್ಕೊಂಡು ಬರ್ಬೋದು. ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನನೂ ಸಿಗ್ಬೋದು. ಸರಿ, ಹಾಗೆ ಮಾಡು. ಅಡಿಗೆ ಆಗಿರ್ಬೋದು, ಊಟ ಮಾಡಿಕೊಂಡು ಹೋಗುವೆಯಂತೆ. ಊಟ ಮುಗಿಸಿ ನಟರಾಜ ಅಪ್ಪ ಅಮ್ಮನಿಗೆ ಹೋಗಿ ಬರ್ತಾನೆಂದು ಹೇಳಿ ಹೊರಟ. ನಾವು ನಾಳೆ ಬೆಳಗ್ಗೆ ಅಲ್ಲಿಗೆ ಬರ್ತೀವಿ. ಯಾರಿಗೂ ಹೇಳಬೇಡ. ಏನಾದರೂ ಒಂದು ತೀರ್ಮಾನ ಮಾಡಿದ್ರಾಯ್ತು ಎಂದು ಸೂರ್ಯನಾರಾಯಣರು ಹೇಳಿದರು. ನಟರಾಜ ಮನೆಗೆ ಬಂದಾಗ ಕಲ್ಯಾಣಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ಪವಿತ್ರ ತನ್ನ ರೂಮಲ್ಲಿ ಮಲಗಿದ್ಲು. ಪವಿತ್ರಾಳ ಗಂಡ ಯಾವಾಗಲೂ ತೋಟ ಗದ್ದೆ ಎಂದು ಹೊರಗೆ ತಿರುಗುತ್ತಿದ್ದ. ಮಧ್ಯಾಹ್ನ ಊಟ ಸಹ ಅಲ್ಲಿಗೆ ಕಳುಹಿಸುತ್ತಿದ್ದರು. ಮನೆಯ ಕಡೆ ಯಾವ ಜವಾಬ್ದಾರಿಯನ್ನು ವಹಿಸಿಕೊಂಡಿಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು. ಸಂಜೆ ಮನೆಗೆ ಬಂದಾಗ ಸ್ವಲ್ಪ ಸಮಯ ಹೆಂಡತಿ ಮಕ್ಕಳೊಡನೆ ಕಾಲ ಕಳೆಯುತ್ತಿದ್ದ. ನಂತರ ಊಟ ಮಾಡಿ ಮಲಗಿಬಿಡುತ್ತಿದ್ದ. ಮತ್ತೆ ಬೆಳಗ್ಗೆ ಸ್ನಾನ ಮುಗಿಸಿ ತಿಂಡಿ ಮುಗಿಸಿ ತೋಟದ ಕಡೆ ಹೋದರೆ ಬರೋದು ಸಂಜೆಗೆ. ಹಾಗಾಗಿ ಪ್ರಮೀಳಾಗೆ ಗಂಡನ ಭಯವಿಲ್ಲ. ಇವಳು ಹೇಳಿದ ಹಾಗೆ ಕೇಳುತ್ತಿದ್ದನು. ಇನ್ನು ಚಿಕ್ಕಮ್ಮ ಮಗಳನ್ನು ಮುದ್ದಿನಿಂದ ಸಾಕಿದವರು. ಅವಳ ಹತ್ತಿರ ಯಾವ ಕೆಲಸನೂ ಮಾಡಿಸ್ತಿರಲಿಲ್ಲ. ಕಲ್ಯಾಣಿ ಬಂದ ಮೇಲಂತೂ ಎಲ್ಲ ಕೆಲಸ ಅವಳ ಹೆಗಲಿಗೆ ಬಿತ್ತು ಎಂದುಕೊಳ್ಳುತ್ತಾ ಹೋಗಿ ಹೆಂಡತಿ ಪಾತ್ರೆ ತೊಳೆಯುತ್ತಿದ್ದಾಗ ಅವಳ ಬೆನ್ನಿನಿಂದ ನಿಂತುಕೊಂಡ. ಆದರೆ ಅವಳಿಗೆ ಆ ಕಡೆ ಗಮನವಿರದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದಳು. ಸ್ವಲ್ಪ ಹೊತ್ತು ನೋಡಿದ ನಟರಾಜ ನಂತರ ನಿಧಾನವಾಗಿ ಕೆಮ್ಮಿದ. ಹಿಂದೆ ಯಾರೋ ಕೆಮ್ಮಿದಂತಾಗಿ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದಳು. ಗಂಡನನ್ನು ನೋಡಿ, ನೀವಾ? ನನಗೆಷ್ಟು ಭಯವಾಯಿತು ಗೊತ್ತಾ? ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನುವುದು ಕಡೆ ಗಮನ ಕೊಡದೆ ಕೆಲಸದಲ್ಲಿ ಮುಳುಗಾಗಿಬಿಟ್ರೆ ಹೇಗೆ? ಇಲ್ದಿದ್ರೆ ಇಷ್ಟು ಕೆಲಸ ಯಾವಾಗ ಮುಗಿಯೋದು? ಇಷ್ಟು ಆತುರ ನಿನ್ನೊಬ್ಬಳಿಗೇನಾ? ಮನೆಯಲ್ಲಿ ಯಾರೂ ಇಲ್ವಾ? ಅವರಿಗೆ ಕೆಲಸ ಮಾಡಬೇಕೆನ್ನುವ ಕಾಳಜಿ ಇಲ್ವಾ? ಗಂಡನ ಮಾತಿಗೆ ಏನು ಹೇಳದೆ ಎಷ್ಟು ಹೇಳಿದ್ರೂ ಅವರಿಗೆ ಅರ್ಥ ಆಗೋದಿಲ್ಲ ಎಂದುಕೊಂಡು ಮೌನವಾಗಿದ್ದಳು. ಕಲ್ಯಾಣಿ, ಬೇಗ ಸಿದ್ಧವಾಗು, ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಈಗಲಾ? ಎಲ್ಲಿಗೆ ರೀ? ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಹೋಗ್ತಾ ದಾರಿನಲ್ಲಿ ಎಲ್ಲ ಹೇಳ್ತೀನಿ. ಬಾ, ಬೇಗ ನಡೆ, ಹೊತ್ತಾಗುತ್ತೆ. ಇನ್ನು ಇಷ್ಟು ಕೆಲಸ ಇದೆ. ಹೊರಗೆ ಹೋದರೆ ಯಾವಾಗ ಬರೋದು? ಬಂದ ಮೇಲೆ ಮಾಡಿದ್ರಾಯ್ತು. ಇಲ್ದಿದ್ರೆ ಪ್ರಮೀಳಾ ಎದ್ದ ಮೇಲೆ ಮಾಡ್ತಾಳೆ. ನೀನು ನಡೆ, ಹೊತ್ತಾಗುತ್ತೆ. ಅಲ್ಲ ರೀ, ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದರೆ ಚಿಕ್ಕ ಅತ್ತಿಗೆ ಕೋಪ ಬರುತ್ತೆ. ಸುಮ್ಮನೆ ಯಾಕೆ ಗಲಾಟೆ? ನಾಳೆ ಹೋಗೋಣ ಬಿಡಿ. ಬೇಗ ಎಲ್ಲ ಕೆಲಸ ಮುಗಿಸಿ ಸಿದ್ಧವಾಗಿರ್ತೀನಿ. ನೀವು ಬಂದ ತಕ್ಷಣ ಹೋಗೋಣ. ನೀನು ಸುಮ್ಮನೆ ಮಾತನಾಡಿ ಸಮಯ ಕಳಿಬೇಡ. ಚಿಕ್ಕಮ್ಮ ಏನಾದರೂ ಮಾತನಾಡಿದರೆ ನನ್ನ ಮೇಲೆ ಹೇಳು. ಈ ದಿನ ಮೀಟಿಂಗ್ ಇತ್ತು, ಬೇಗ ಬಂದೆ. ನಾಳೆ ಕೆಲಸ ಮುಗಿಸ್ಕೊಂಡು ಬರೋದು ತಡವಾಗುತ್ತೆ. ನಾನು ಎಷ್ಟು ಹೇಳಿದ್ರೂ ಗಂಡ ಕೇಳೋದಿಲ್ಲ ಎಂದು ಅರಿತ ಕಲ್ಯಾಣಿ ಇನ್ನು ಮಾತನಾಡದೆ ಪ್ರಯೋಜನವಿಲ್ಲ, ಏನಾಗುತ್ತೋ ಆಗಲಿ ಎಂದು ಸಿದ್ಧವಾಗಿ ಬಂದು ಗಂಡನ ಜೊತೆ ಹೊರಟಳು. ಮಲಗಿದ್ದ ಶಕುಂತಲಮ್ಮ ಎದ್ದು ನೋಡಿದರೆ ಪಾತ್ರೆಗಳೆಲ್ಲ ಅರ್ಧ ತೊಳೆದು ಇನ್ನರ್ಧ ಹಾಗೆ ಬಿಟ್ಟಿದ್ದಳು. ಕಲ್ಯಾಣಿ ಎಲ್ಲೂ ಕಾಣಲಿಲ್ಲ. ಎಲ್ಲಿಗೆ ಹೋದ್ಲು?
ಎಂದು ಮನೆಯ ಒಳಗೆ ಹೊರಗೆ ಎಲ್ಲ ಕಡೆ ನೋಡಿದರು. ಕಾಣಲಿಲ್ಲ. ಎಲ್ಲಿಗೆ ಹೋಗಿರಬಹುದೆಂದುಕೊಂಡು ಮಗಳನ್ನು ಎಬ್ಬಿಸಿ ಕೇಳಿದಳು. ನಿದ್ರೆಯಲ್ಲಿದ್ದ ಪ್ರಮೀಳಾ, ಒಳಗೆಲ್ಲೋ ಇರಬೇಕು ನೋಡಮ್ಮ, ಎಲ್ಲಿ ಹೋಗಿರ್ತಾಳೆ ಎಂದ್ಲು. ಇಲ್ವೇ, ಪಾತ್ರೆ ಎಲ್ಲ ತೊಳೆದಿಲ್ಲ, ಎಲ್ಲ ಬಚ್ಚಲಲ್ಲಿ ಬಿಟ್ಟು ಹೋಗಿದ್ದಾಳೆ. ನಿನ್ನೆ ಆದ ಗಲಾಟೆಯಿಂದ ಏನಾದರೂ ಬೇಜಾರು ಮಾಡಿಕೊಂಡು ತವ್ರ ಮನೆಗೇನಾದರೂ ಹೋಗಿರ್ತಾಳಾ, ಅಥವಾ ತನ್ನ ಪ್ರಾಣಕ್ಕೇನಾದರೂ ಅಪಾಯ ಮಾಡ್ಕೊಂಡ್ಲಾ ಅಂತ ಭಯವಾಗ್ತಿದೆ. ನೀನು ಸುಮ್ಮನೆ ಇಲ್ಲದೆ ಯೋಚನೆಯಿಂದ ಯಾಕಮ್ಮ ತಲೆ ಕೆಡ್ಸ್ಕೊತಿದೀಯಾ? ಹಾಗೇನೂ ಆಗಿರೋದಿಲ್ಲ. ಇಲ್ಲೇ ಎಲ್ಲಾದರೂ ಹೋಗಿರ್ತಾಳೆ, ಅಥವಾ ಆಸ್ಪತ್ರೆಗೆ ಏನಾದರೂ ಹೋಗಿರ್ಬೋದು. ಹೇಳದೆ ಕೇಳದೆ ಅವಳು ಎಲ್ಲಿಗೂ ಹೋಗುವುದಿಲ್ಲ, ಅಷ್ಟು ಧೈರ್ಯ ಅವಳಿಗಿಲ್ಲ. ಇಷ್ಟು ದಿನ ಹಾಗೇ ಇತ್ತು. ಆದರೆ ದೇವರಾಜ ಅತ್ತಿಗೆ ಪರವಾಗಿ ಎಷ್ಟು ವಾದ ಮಾಡಿದನಲ್ಲ, ಅದಕ್ಕೆ ಧೈರ್ಯ ಬಂದಿರುತ್ತೆ. ಏನೋ ಹಾಗೂ ಇರಬಹುದು. ನಟರಾಜ ಬಂದ ಮೇಲೆ ಹೇಳಿದ್ರಾಯ್ತು. ಇವೆಲ್ಲ ಸರಿ ಇಲ್ಲ, ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಬೇಕು. ದೇವರಾಜನೂ ಓದು ಹುಡುಗ, ಇನ್ನೂ ಹುಡುಗ ಬುದ್ಧಿ, ಏನೇನೋ ಮಾತನಾಡ್ತಾನೆ. ಆದರೆ ನಟರಾಜನಿಗೆ ಗೊತ್ತಾಗೋದಿಲ್ವಾ? ಏನಮ್ಮ, ನೀನು ಹಾಗೆ ಅಂದ್ಕೊಬೋದಾ? ಆದರೆ ನನಗೆ ನಂಬಿಕೆ ಇಲ್ಲ. ಯಾಕೆ ಪ್ರಮೀಳಾ ಆ ರೀತಿ ಹೇಳ್ತೀಯಾ? ಇನ್ನೇನು, ಮತ್ತೆ ಮೈದನ ಅತ್ತಿಗೆಯನ್ನು ಬಿಟ್ಟು ಕೊಡೋಲ್ಲ ಅಂದರೆ ಗಂಡ ಹೆಂಡತಿನ ಎಲ್ಲಾದರೂ ಬಿಟ್ಕೊಡ್ತಾನ? ಹಾಗೇನೂ ಇರೋದಿಲ್ಲ. ಇಷ್ಟೆಲ್ಲ ಗಲಾಟೆ ಆಗಿದೆ, ಅವನು ಒಂದು ಮಾತು ಸಹ ನನ್ನನ್ನು ಕೇಳಲೇ ಇಲ್ಲ, ಏನೂ ನಡೆದೇ ಇಲ್ಲ ಎನ್ನುವ ರೀತಿ ಸುಮ್ಮನೆ ಇದ್ದಾನೆ. ಇನ್ನು ಅವಳ ಪರ ಎಲ್ಲಿ ಮಾತನಾಡ್ತಾನೆ? ಹೀಗೆ ಮಾತನಾಡುತ್ತಾ ಕುಳಿತು ತಾಯಿ ಮಗಳಿಬ್ಬರೂ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಪ್ರಮೀಳಾ ಅವರ ಬಟ್ಟೆಗಳನ್ನು ಬದಲಾಯಿಸಿ ತಿನ್ನಲು ತಿಂಡಿ ಕೊಟ್ಟು ಆಟ ಆಡಲು ಕಳಿಸಿದಳು. ಶಕುಂತಲಮ್ಮ ಹಾಲು ಕರೆಯಲು ಹೋದಳು. ಪ್ರಮೀಳಾ ರಾತ್ರಿ ಅಡಿಗೆ ಮನೆ ಕಡೆ ಹೋದಳು. ದೇವರಾಜ ಕಾಲೇಜಿನಿಂದ ಮನೆಗೆ ಬಂದು ತನ್ನ ರೂಮಿನಲ್ಲೇ ಕುಳಿತು ತೊಡಗಿದನು. ಇದೇನು, ಈ ದಿನ ರೂಮಿನಲ್ಲೇ ಇದ್ದಾನೆ? ಇಷ್ಟು ದಿನ ಕಾಲೇಜಿನಿಂದ ಬಂದವನೇ ಸೀದಾ ಅಡಿಗೆ ಮನೆ ಕಡೆ ಬಂದು ಅತ್ತಿಗೆಯನ್ನು ಕಾಫಿ ಮಾಡಿಕೊಡಲು ಕೇಳಿ ಕಾಫಿ ಮಾಡುವವರೆಗೂ ಅತ್ತಿಗೆ ಬಳಿ ಕಾಲೇಜಿನ ವಿಷಯಗಳನ್ನು ಮಾತನಾಡುತ್ತಾ ಅವರನ್ನು ನಗಿಸುತ್ತಾ ತಾನೂ ಸಹ ತಮಾಷೆ ಮಾಡುತ್ತಾ ನಗುತ್ತಾ ಇದ್ದವನು ಯಾಕೆ ರೂಮಲ್ಲೇ ಇದ್ದಾನೆ ಎಂದು ದೇವರಾಜನು ರೂಮಿನ ಕಡೆಗೆ ಹೋದಳು ಪ್ರಮೀಳಾ. ಎಂದು ಬಾರದೇ ಇದ್ದ ಪ್ರಮೀಳಾ ಇಂದು ತನ್ನ ರೂಮಿಗೆ ಬಂದಾಗ, ಯಾಕೆ ಪ್ರಮೀಳಾ, ಏನು ಬೇಕು? ಏನಿಲ್ಲ, ದಿನ ಬಂದ ತಕ್ಷಣ ಅಡುಗೆ ಮನೆ ಕಡೆ ಬಂದು ಕಾಫಿ ಕೇಳ್ತಿದ್ದೆ. ನೀನು ಇಂದು ರೂಮಲ್ಲೇ ಇದೆಯಲ್ಲ, ಅತ್ತಿಗೆ ಮನೆಯಲ್ಲಿಲ್ಲ ಎಂದು ಬರಲಿಲ್ವಾ? ನಾಳೆ ನನಗೆ ಪರೀಕ್ಷೆ ಇದೆ, ಅದಕ್ಕೆ ಓದ್ಕೊಳ್ತಿದ್ದೆ. ಅತ್ತಿಗೆ ಎಲ್ಲಿಗೆ ಹೋಗಿದ್ದಾರೆ ಎಂದು ಏನೂ ತಿಳಿದವನ ಹಾಗೆ ದೇವರಾಜ ಕಾಲೇಜಿನಿಂದ ಬರುವಾಗ ನಟರಾಜ ಮತ್ತು ಕಲ್ಯಾಣಿ ಸಿಕ್ಕಿದ್ರು. ಸಂಜೆ ತಡವಾಗಿ ಬರೋದು ಮತ್ತು ಮನೆಯಲ್ಲಿ ಯಾರಿಗೂ ತಿಳಿಸಿಲ್ಲವೆಂದು ಹೇಳಿದ್ರು. ಆದ್ದರಿಂದ ದೇವರಾಜ ಗ್ರಂಥಾಲಯಕ್ಕೆ ಹೋಗಿ ತಡವಾಗಿ ಮನೆಗೆ ಬಂದ. ರೂಮಿನಲ್ಲೇ ಇದ್ದ. ಇದ್ಯಾವುದೂ ಪ್ರಮೀಳಾಳಿಗೆ ಗೊತ್ತಿರಲಿಲ್ಲ. ದೇವರಾಜನು ಸಹ ಏನೂ ತಿಳಿದವನ ಹಾಗೆ ಮಾತನಾಡುತ್ತಿದ್ದ. ಸಂಜೆ ನಾವು ಎದ್ದು ನೋಡಿದಾಗ ಅತ್ತಿಗೆ ಇರಲಿಲ್ಲ. ಅಣ್ಣ ಇನ್ನೂ ಬರಲಿಲ್ವಾ? ಇಲ್ಲ, ಅಣ್ಣನೂ ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋಗಿರ್ಬೋದು ಅತ್ತಿಗೆ? ನನಗೇನು ಗೊತ್ತು, ಮನೆಯಲ್ಲಿದ್ದವರು ನೀವೇ ತಾನೇ. ನಾನು ಕಾಲೇಜಿನಿಂದ ಈಗ ತಾನೇ ಬರ್ತಿದ್ದೀನಿ. ಮನೆಯಲ್ಲಿ ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಬರ್ತಾರೆ ಅಂತ ನೋಡದೆ ಯಾವ ಜವಾಬ್ದಾರಿಯೂ ಇಲ್ಲದೆ ಹೊತ್ತೊತ್ತಿಗೆ ತಿಂದು ಮಲಗಿದ್ರೆ ಹೇಗೆ? ನಿಮಗೆ ಮಾತ್ರ ವಿಶ್ರಾಂತಿ ಬೇಕಾ? ಆದರೆ ಅತ್ತಿಗೆ ಹುಷಾರಿಲ್ಲ ಅಂತ ಒಂದಿನ ಮಲಗಿದ್ರೆ ನಿಮಗೆಲ್ಲ ಎಷ್ಟು ಸಿಟ್ಟು ಬರುತ್ತೆ. ಅತ್ತಿಗೆ ಮೇಲೆ ಎಷ್ಟು ರೇಗಾಡಿ ಬಿಡ್ತೀರಾ? ಅವರು ನಿಮ್ಮ ಹಾಗೆ ಮನುಷ್ಯರೇ ಅಲ್ವೇ? ಅವರು ಎಷ್ಟು ಹೊತ್ತು ಅಂತ ದುಡಿತಾರೆ. ನೀವಿಬ್ಬರೂ ಸೇರಿಕೊಂಡು ಏನು ಮಾಡ್ತಿರೋ ಏನೋ. ಹಳ್ಳಿಯಿಂದ ಅಪ್ಪ ಅಮ್ಮ ಬರ್ತಾರೆ, ಅವರಿಗೇನು ಹೇಳ್ತಿರೋ ಹೇಳಿ ಎಂದು ಓದುತ್ತಲೇ ಇದ್ದ. ದೇವರಾಜನ ಮಾತಿನಿಂದ ಹೆದರಿದ ಪ್ರಮೀಳಾ ತಾಯಿ ಬಳಿ ಬಂದು ನಡೆದ ವಿಷಯ ಹೇಳಿದ್ಲು. ಶಕುಂತಲಮ್ಮನಿಗೂ ಸಹ ಒಳಗೊಳಗೆ ಹೆದರಿಕೆಯಾಗುತ್ತಿತ್ತು. ಆದರೂ ತೂಡಿಸಿಕೊಳ್ಳದೆ ಅವಳು ಯಾರಿಗೂ ಹೇಳದೆ ಹೋದರೆ ನಾನೇನು ಮಾಡೋದಕ್ಕಾಗುತ್ತೆ ಎಂದ್ಲು. ರಾತ್ರಿ ಅಡಿಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ಮಲಗಿದಳು. ಗಂಡನಿಗೆ ವಿಷಯ ತಿಳಿಸಲು ಹೆದರಿದಳು ಪ್ರಮೀಳಾ. ಗಂಡನಿಗೂ ಊಟ ಬಡಿಸಿದ್ಲು. ದೇವರಾಜ ತನ್ನ ರೂಮ್ ಬಿಟ್ಟು ಹೊರಗೆ ಬರಲೇ ಇಲ್ಲ.
ಪ್ರಮೀಳಾ ಹೆದರುತ್ತಲೇ ಹೋಗಿ ಅವನನ್ನು ಊಟಕ್ಕೆ ಕರೆದ್ಲು. ಏನು ಮಾತನಾಡದೆ ಒಂದು ಊಟ ಮಾಡಿ ಹೋಗಿ ಮಲಗಿದ. ಮನೆಯಲ್ಲಿ ಎಲ್ಲರೂ ಮಲಗಿದ್ರು. ಆದರೆ ತಾಯಿ ಮಗಳು ಇಬ್ಬರೂ ಊಟ ಸಹ ಮಾಡದೆ ಕುಳಿತಿದ್ರು. ನಟರಾಜ ಮತ್ತು ಕಲ್ಯಾಣಿ ಸಿನಿಮಾಗೆ ಹೋಗಿ ಹೋಟೆಲ್ನಲ್ಲೇ ಊಟ ಮಾಡಿಕೊಂಡು ಕಲ್ಯಾಣಿಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ರಾತ್ರಿ ತಡವಾಗಿ ಮನೆಗೆ ಬಂದರು. ಬಂದವರೇ ತಮ್ಮ ರೂಮಿಗೆ ಹೋದರು. ಶಕುಂತಲಮ್ಮ ಹಾಗೆ ಕುಳಿತಿದ್ರು. ಎಷ್ಟು ಹೊತ್ತಾದರೂ ನಟರಾಜ ಹೊರಗೆ ಬರಲಿಲ್ಲ. ಪ್ರಮೀಳಾಳಿಗೆ ಊಟ ಮಾಡಿ ಮಲಗಲು ಹೇಳಿದ್ಲು. ನೀನು ಊಟ ಮಾಡೋದಿಲ್ವಮ್ಮ? ನಟರಾಜ ಬರಲಿ, ಅವನ ಹತ್ರ ಮಾತನಾಡಿ ಆಮೇಲೆ ನಾನು ಊಟ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಅದಕ್ಕೆ ಊಟ ಮಾಡಿ ಮಲಗು ಎಂದು ಹೇಳಿದ್ಲು. ಪ್ರಮೀಳಾ ಊಟ ಮಾಡಿ ಮಲಗಿದ್ಲು. ಸ್ವಲ್ಪ ಹೊತ್ತು ನೋಡಿದ ಶಕುಂತಲಮ್ಮ ತಾವೇ ಹೋಗಿ ನಟರಾಜನನ್ನು ಕರೆದ್ಲು. ಏನು ಚಿಕ್ಕಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕಪ್ಪ. ಚಿಕ್ಕಮ್ಮ, ಈಗಾಗಲೇ ರಾತ್ರಿ ತುಂಬ ಹೊತ್ತಾಗಿದೆ. ನಿದ್ದೆ ಬರ್ತಿದೆ. ಬೆಳಗ್ಗೆ ಎದ್ದು ಮಾತನಾಡಬಹುದು. ನೀವು ಹೋಗಿ ಮಲಗಿ ಎಂದ. ಮಲಗೋದಕ್ಕೆ ನಿದ್ದೆ ಎಲ್ಲಪ್ಪ ಬರುತ್ತೆ? ಮಡಲು ತುಂಬ ಬೆಂಕಿ ಹತ್ತಿ ಉರಿತಾ ಇದೆ. ಅಂಥದ್ದೇನಾಗಿಲ್ಲ ಚಿಕ್ಕಮ್ಮ. ಬೆಳಗ್ಗೆ ಹೊತ್ತಿಗೆ ಏನೂ ಆಗಲ್ಲ. ನಾಳೆ ಎಲ್ಲ ತೀರ್ಮಾನ ಆಗುತ್ತೆ. ದಯವಿಟ್ಟು ಈಗ ಹೋಗಿ ಮಲಗಿ ಎಂದು ಬಾಗಿಲು ಹಾಕಿದ. ಇನ್ನು ಇವನ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ. ನಾಳೆ ಭಾವನವರು ಬಂದಾಗ ಮಾತನಾಡಿದ್ರೆ ಅವರು ಅವನಿಗೆ ಬುದ್ಧಿ ಹೇಳ್ತಾರೆ. ಆಗ ಅವನೇ ದಾರಿಗೆ ಬರ್ತಾನೆ ಎಂದುಕೊಂಡು ಊಟ ಮಾಡಿ ತಾನು ಮಲಗಿದ್ಲು. ಕಲ್ಯಾಣಿ ಗಂಡನಿಗೆ ಎಷ್ಟು ಹೇಳಿದ್ರೂ ನಟರಾಜ ಕೇಳಲಿಲ್ಲ. ಅತ್ತೆಯವರನ್ನು ಮಾತನಾಡಿ ವಿಷಯ ತಿಳಿಸಿ ಅವರಿಗೆ ಹೇಳದೆ ಹೋಗಿದ್ದಕ್ಕೆ ಅವರಿಗೆ ಸಿಟ್ಟು ಬಂದಿರುತ್ತೆ. ಎಲ್ಲ ಕೆಲಸ ಹಾಗೇ ಇತ್ತು ಎಂದಳು. ನೀನು ಇನ್ಮೇಲೆ ಈ ಹೆದರಿಕೆಯೆಲ್ಲ ಬಿಟ್ಟು ನಾನು ಹೇಳ್ದಂಗೆ ಕೇಳು. ಹಾಗೆ ಒಂದು ಪುಟ್ಟ ಮಗುವನ್ನು ಕೈಯಲ್ಲಿ ಇಡು. ಆದಷ್ಟು ಇವಳನ್ನು ಸಂತೋಷವಾಗಿಡಬೇಕೆಂದುಕೊಂಡು ಬೆಳಗ್ಗೆ ಕಲ್ಯಾಣಿ ಬೇಗ ಹೇಳಲು ಹೋದಾಗ ನಟರಾಜ ಇನ್ನೂ ಸ್ವಲ್ಪ ಹೊತ್ತು ಮಲಗಲು ಹೇಳಿದ. ಈಗಲೇ ಸಹ ತುಂಬ ಹೊತ್ತಾಗಿದೆ ರೀ. ತಿಂಡಿ ಮಾಡಬೇಕು. ಮಕ್ಕಳು ಶಾಲೆಗೆ ಹೋಗೋ ಹೊತ್ತಿಗೆ ಮಾಡಲೇಬೇಕು. ಇಲ್ದಿದ್ರೆ ಹಾಗೆ ಹೋಗ್ತಾರೆ. ಹೊತ್ತಾದರೆ ಪ್ರಮೀಳಾ ಮಾಡ್ತಾಳೆ. ಅವಳ ಮಕ್ಕಳ ಜವಾಬ್ದಾರಿ ಅವಳಿಗೆ ಇದೆ. ನಿಧಾನವಾಗಿ ಎದ್ದು ಹೋಗು. ಇರೋ ಕೆಲಸನ ಎಲ್ಲರೂ ಸಮಾನವಾಗಿ ಮಾಡಬೇಕು. ಇನ್ಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗು. ಇದೇನು ಎಲ್ಲ ಹೊಸದಾಗಿ ಮಾತನಾಡ್ತಿದ್ದೀರಲ್ಲ? ಹೌದು, ಇನ್ಮೇಲೆ ಎಲ್ಲನೂ ಹೊಸದಾಗೇ ಇರುತ್ತೆ. ನೋಡ್ತೀರಾ? ನೀನು ಮಾತ್ರ ಯಾವುದಕ್ಕೂ ಹೆದರಬೇಡ. ನಾನು ಮತ್ತು ದೇವರಾಜ ಹೇಳಿದಂಗೆ ಮಾಡು. ಕಲ್ಯಾಣಿ ಎದ್ದು ಬಂದಾಗ ಪ್ರಮೀಳಾ ತಿಂಡಿ ಮಾಡ್ತಿದ್ಲು. ಶಕುಂತಲಮ್ಮ ಹಾಲನ್ನು ಕೊಡಲು ಮನೆಗಳಿಗೆಲ್ಲ ಹೊರಟು ಕುಳಿತಿದ್ಲು. ಮನೆಯಲ್ಲಿ ಕಸ ಗುಡಿಸ್ತಿದ್ದ ಅತ್ತೆ, ನಾನು ಕಸ ಗುಡಿಸ್ತೀನಿ, ಪರಕೆ ಕೊಡಿ ಎಂದಾಗ, ಇರಲಿ ಬಿಡಮ್ಮ, ನಾನೇನು ಸೌದೋಗ್ದಿಲ್ಲ. ಮತ್ತೆ ಏನು ಮಾತನಾಡದೆ ಕಲ್ಯಾಣಿ ಅಡಿಗೆ ಮನೆ ಕಡೆಗೆ ಹೋದ್ಲು. ಅಲ್ಲಿ ಪ್ರಮೀಳಾ ಇದ್ಲು. ಹೋಗು ಪ್ರಮೀಳಾ, ಮಕ್ಕಳನ್ನು ಶಾಲೆಗೆ ಕಳಿಸಲು ಹೊರಗೆ ಸ್ನಾನ ಮಾಡಿಸು. ತಿಂಡಿ ಮಾಡ್ತೀನಿ ಹೋಗು ಎಂದ್ಲು. ತಿಂಡಿ ಮಾಡಿಟ್ಟ ನಂತರ ಹೋಗ್ತೀನಿ ಬಿಡಿ ಅದಕ್ಕೆ. ಮಕ್ಕಳು ಶಾಲೆಗೆ ಹೋಗಲು ಹೊತ್ತಾಗುತ್ತೆ, ಹೋಗು. ಏನು ಪರವಾಗಿಲ್ಲ, ಸ್ವಲ್ಪ ತಡವಾಗಿ ಹೋದರೂ ಆಗುತ್ತೆ. ನಾನೇ ಮಾಡ್ತೀನಿ, ನೀವು ಹೋಗಿ. ತಾಯಿ ಮಗಳಿಬ್ಬರಿಗೂ ಕೋಪ ಬಂದಿದೆ. ನಾನೇನು ಮಾಡಲಿ? ಹೇಳಿದ ಮಾತು ಇವರು ಕೇಳೋದಿಲ್ಲ. ಅವರ ಜೊತೆಯಲ್ಲಿ ಹೊರಗಡೆ ಹೋದರೆ ಅತ್ತೆಯವರಿಗೆ ಕೋಪ ಬರುತ್ತೆ. ಇನ್ನೇನು ಕಾದಿದೆಯೋ ಇವರಿಬ್ಬರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ಕತ್ತರಿ ಮಧ್ಯೆ ಅಡಿಕೆ ಸಿಕ್ಕಿದಂತೆ ಎಂದುಕೊಂಡು ರೂಮಿಗೆ ಹೋಗಿ ಸುಮ್ಮನೆ ಕುಳಿತಳು. ಹೆಂಡತಿ ಸಪ್ಪೆ ಮುಖ ಹಾಕಿಕೊಂಡಿರುವುದನ್ನು ನೋಡಿ, ಯಾಕೆ ಕಲ್ಯಾಣಿ, ಸಪ್ಪಾಗಿದ್ದೀಯಾ? ಹೌದು, ಸಪ್ಪಾಗಿದ್ದೀನಿ. ಉಪ್ಪು ಸಾಲಿಲ್ಲ ಅದಕ್ಕೆ. ಸರಿ, ಹಾಗಾದರೆ ಸ್ವಲ್ಪ ತಿನ್ನಿಸ್ಲಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಎಂದು ಕಣ್ಣಲ್ಲಿ ನೀರು ಹಾಕಿಕೊಂಡ್ಳು. ಹೆಂಡತಿಯ ಕಣ್ಣಲ್ಲಿ ನೀರು ಕಂಡು ಹತ್ತಿರ ಬಂದು ಅವಳ ಕಣ್ಣೀರು ಒರೆಸುತ್ತಾ, ಅಳುವಂಥದ್ದು ಏನಾಯಿತು? ಇನ್ನೇನಾಗಬೇಕು? ತಾಯಿ ಮಗಳಿಬ್ಬರಿಗೂ ನನ್ನ ಮೇಲೆ ಕೋಪ ಬಂದಿದೆ. ಯಾವ ಕೆಲಸ ಮಾಡಲು ಬಿಡ್ತಿಲ್ಲ. ಮುಖ ಊದಿಸಿಕೊಂಡು ತಾವೇ ಮಾಡ್ತಿದ್ದಾರೆ. ನಟರಾಜ ಜೋರಾಗಿ ನಗುತ್ತಾ, ಇಷ್ಟೇನಾ? ನಾನು ಇನ್ನೇನೋ ಆಯಿತು ಅಂದುಕೊಂಡೆ. ಅದಕ್ಕೆ ಸಂತೋಷ ಪಡಬೇಕು, ದುಃಖಿಸಬಾರ್ದು. ಅದಕ್ಕಲ್ಲ, ಇವರ ಸಿಟ್ಟು ಜಾಸ್ತಿ ಆಗಿ ಮತ್ತೆ ಜಗಳ ಶುರುವಾದರೆ ಹೇಗೆ ಅಂತ. ಅವರು ಎಷ್ಟು ದಿನ ಮಾಡ್ತಾರೋ ಮಾಡಲಿ.
ನೀನು ಸುಮ್ಮನೆ ಇರು. ಹೊತ್ತೊತ್ತಿಗೆ ಊಟ ತಿಂಡಿ ಮಾಡು. ಏನು ಮಾತನಾಡಬೇಡ. ಅವರೇನಾದರೂ ಅಂದರೆ ಆಗ ನಾವು ನೋಡ್ಕೊಳ್ತೀವಿ. ನೀನು ಸುಮ್ಮನೆ ಇರು. ಹೇಗೂ ಡಾಕ್ಟ್ರು ವಿಶ್ರಾಂತಿ ಬೇಕು ಅಂತ ಹೇಳಿದ್ದಾರೆ. ಅದನ್ನು ನೀನು ಮನಸ್ಸಿನಲ್ಲಿಟ್ಕೊಂಡು ನೀನು ಆರೋಗ್ಯದ ಕಡೆ ಗಮನ ಕೊಡು. ಮೊದಲು ಒಂದು ಮಗು ಆಗಲಿ, ಆಗ ಎಲ್ಲ ತಾನಾಗೇ ಸರಿ ಹೋಗುತ್ತೆ. ನೀನು ಯಾವ ವಿಷಯದಲ್ಲೂ ತಲೆ ಹಾಕಿಕೊಳ್ಳಬೇಡ. ನಿಶ್ಚಿಂತೆಯಿಂದ ಇರು. ಒಂದು ವೇಳೆ ಅವರೇನಾದರೂ ಅಂದುಕೊಂಡ್ರೆ ಹೆದರಬೇಡ. ಕಣ್ಣೀರು ಹಾಕಬೇಡ. ಸುಮ್ಮನೆ ರೂಮ್ನಲ್ಲಿ ಬಂದು ಕುಳಿತುಕೋ. ಇದನ್ನೆಲ್ಲ ಇಲ್ಲಿಗೆ ಕೊನೆಗಾಣಿಸಬೇಕು. ನನ್ನಿಂದಲೇ ಮನೆಯಲ್ಲಿ ಗಲಾಟೆ ಆಯಿತು ಅಂತ ಹೇಳ್ಕೊತಾರೆ. ಹಾಗಂತಲೇ ಇಷ್ಟು ವರ್ಷ ದುಡಿದಿದ್ದೀಯ. ಅವರು ನಿನ್ನನ್ನು ಒಳ್ಳೆಯವಳು ಅನ್ನಲಿಲ್ಲ. ನಿನ್ನಿಂದಲೇ ಮನೆ ಚೆನ್ನಾಗಿದೆ ಎಂದು ಎಂದಾದರೂ ಹೇಳಿಕೊಂಡಿದ್ದಾರಾ? ಇಲ್ಲ. ಮತ್ತೆ ಈ ಮಾತಿಗೆ ಯಾಕೆ ಹೆದರುತ್ತಿದೀಯಾ? ನೀನು ಎಷ್ಟೇ ಮಾಡಿದ್ರೂ ಇವರು ನಿನ್ನನ್ನು ಹೊಗಳೋದಿಲ್ಲ. ಕಲ್ಯಾಣಿ ಗಂಡನ ಮಾತುಗಳನ್ನು ಕೇಳುತ್ತಾ ಮೌನವಾಗಿ ಕುಳಿತಳು. ಈ ಮಾತುಗಳಲ್ಲಿ ಸತ್ಯವಿದೆ ಎಂದೆನಿಸಿತು ಅವಳಿಗೆ. ಆದಷ್ಟು ಬೇಗ ಒಂದು ಮಗು ಆಗಬೇಕು. ಅವಳ ಮನಸ್ಸಿನಲ್ಲಿ ಆಸೆಯು ಹುಚ್ಚೆದ್ದು ಕುಣಿಯುತ್ತಿತ್ತು. ಗಂಡ ಮತ್ತು ಮೈದುನನ್ನು ನನ್ನ ಪರವಾಗಿರುವಾಗ ಇತರರಿಗೇಕೆ ನಾನೇಕೆ ಹೆದರಲಿ ಎಂದು ಧೈರ್ಯ ತಂದುಕೊಂಡಳು. ನಟರಾಜ ಸ್ನಾನ ಮುಗಿಸಿ ಬಂದು ಕಲ್ಯಾಣಿಯನ್ನು ಸ್ನಾನಕ್ಕೆ ಕಳುಹಿಸಿದ. ನಂತರ ಇಬ್ಬರು ಹೋಗಿ ತಿಂಡಿ ತಿಂದು ಬಂದರು. ನಟರಾಜ ಆಫೀಸಿಗೆ ಹೋದ ಮೇಲೆ ಏನೂ ಮಾಡಲಾಗದೆ ಕಲ್ಯಾಣಿ ಮಲಗಿದಳು. ದೇವರಾಜ ಬಂದು ಅತ್ತಿಗೆ ಬಳಿ ಸ್ವಲ್ಪ ಹೊತ್ತು ಮಾತನಾಡಿ ಕಾಲೇಜಿಗೆ ಹೋದ. ಮಧ್ಯಾಹ್ನ ಊಟ ಹೊತ್ತಿಗೆ ದೇವರಾಜ ಬಂದ. ಕಲ್ಯಾಣಿ ಅವಳಿಗೆ ಊಟ ಬಡಿಸಲು ಬಂದಳು. ಅತ್ತಿಗೆ, ನೀವು ಕುಳಿತು ಊಟ ಮಾಡಿ ಎಂದ. ಇಬ್ಬರು ಮಾತನಾಡುತ್ತಾ ಊಟ ಮುಗಿಸಿದರು. ಕಲ್ಯಾಣಿ ತಟ್ಟೆಯನ್ನು ತೊಳೆದಿಟ್ಟು ಹೊರಗೆ ಬಂದಳು. ಆಶ್ಚರ್ಯ ಮತ್ತು ಸಂತೋಷದಿಂದ ಬಂದ ಅತ್ತೆ ಮಾವನನ್ನು ನೋಡಿದಳು. ಮತ್ತೆ ಅತ್ತೆ ಮಾವ, ನೀವು ಇದ್ದಕ್ಕಿದ್ದ ಹಾಗೆ ಬಂದಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. 2-3 ದಿನ ಯಾವ ಕೆಲಸಗಳೂ ಇಲ್ಲ. ಆಳುಗಳಿಗೂ ಅಡಿಗೆ ಮಾಡೋ ಹಾಗಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಬೇಕು ಅನಿಸಿತು ಬಂದ್ವಿ. ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಊಟ ಬಡಿಸ್ತೀನಿ. ಇಬ್ಬರು ಬಂದಾಗ ಅವರಿಗೆ ಊಟ ಬಡಿಸಿದಳು. ನಟರಾಜ ಅಷ್ಟೊತ್ತಿಗೆ ಬರ್ತಾನಮ್ಮ. ಅವರು ಸಂಜೆ 5 ಗಂಟೆ ಮೇಲೆ ಬರ್ತಾರೆ ಮಾವ. ದೇವರಾಜ ಬಂದಿದ್ದಾನೆ. ಈಗ ತಾನೇ ಊಟ ಮಾಡಿಕೊಂಡು ತನ್ನ ರೂಮ್ಗೆ ಹೋದ. ಇರಲಿ ನಮ್ಮ ನಟರಾಜನು ಬರಲಿ, ಆಮೇಲೆ ಮಾತನಾಡಿದ್ರಾಯ್ತು. ಹಾಗಾದರೆ ಬನ್ನಿ ಮಾವ. ಇಬ್ಬರೂ ಮಲಗಿಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಇಬ್ಬರು ಮಲಗಿಕೊಂಡರು. ಕಲ್ಯಾಣಿ ಸಂಜೆ ಅಡಿಗೆ ತಯಾರಿಗೆ ಅಡಿಗೆ ಮನೆಗೆ ಹೋದಳು. ಆ ವೇಳೆಗಾಗಲೇ ಪ್ರಮೀಳ ತರಕಾರಿ ಬಿಡಿಸುತ್ತಿದ್ದಳು. ಕಲ್ಯಾಣಿ ಅಡಿಗೆಗಿಡಲು ಹೋದಾಗ, ನಾನೇ ಅಡಿಗೆ ಮಾಡ್ತೀನಿ, ನೀವು ಹೋಗಿ ಅದಕ್ಕೆ ಅಂದ್ಲು. ಮತ್ತೇನು ಮಾತನಾಡದೆ ಕಲ್ಯಾಣಿ ಸುಮ್ಮನೆ ಹೊರಗೆ ಬಂದುಬಿಟ್ಲು. ಶಕುಂತಲಮ್ಮ ಪಾದಗಳನ್ನು ತೊಳೆಯುತ್ತಿದ್ದಳು. ಕಲ್ಯಾಣಿ ನೋಡದ ಹಾಗೆ ತನ್ನ ರೂಮಿಗೆ ಹೋಗಿ ಮಲಗಿಬಿಟ್ಟಳು. ಸಂಜೆ ನಟರಾಜ ಬಂದ ಮೇಲೆ ತಂದೆ ಮಕ್ಕಳೆಲ್ಲ ಕುಳಿತು ಮಾತನಾಡತೊಡಗಿದರು. ಇವರ ಮಾತಿಗೆ ಕಲ್ಯಾಣಿಗೆ ಎಚ್ಚರವಾಗಿ ಎದ್ದು ಕುಳಿತಳು. ದೇವರಾಜ ಎಲ್ಲರಿಗೂ ಕಾಫಿ ಬೇಕೆಂದು ಪ್ರಮೀಳಾಗೆ ಹೇಳಿದಳು. ಅವಳು ಕಾಫಿ ಲೋಟಗಳೊಂದಿಗೆ ಬಂದು ದೊಡ್ಡಮ್ಮನನ್ನು ನೋಡಿ ಸಂತೋಷದಿಂದ, ಯಾವಾಗ ದೊಡ್ಡಪ್ಪ ಬಂದದ್ದು ಎಂದಳು. ಮಧ್ಯಾಹ್ನ ಬಂದಮ್ಮ. ನೀನು ಮಲಗಿದ್ದೆ, ಅದಕ್ಕೆ ಮಾತನಾಡಿಸಲಿಲ್ಲ. ಮಕ್ಕಳು ಚೆನ್ನಾಗಿದ್ದಾರಾ? ಮಕ್ಕಳನ್ನು ಮಲಗಿಸಲು ಹೋಗಿ ಹಾಗೆ ನಾನು ಮಲಗಿಬಿಟ್ಟೆ. ಅವರಿನ್ನೂ ಮಲಗಿದ್ದಾರೆ. ಎಬ್ಬಿಸು ಎಂದು ಎಲ್ಲರಿಗೂ ಕಾಫಿ ಕೊಟ್ಟು ಹೋಗಿ ಮಕ್ಕಳನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು. ಮಕ್ಕಳು ತಾತ ಅಪ್ಪ ಬಂದಿದ್ದಾರೆ ಎಂದು ಓಡಿ ಬಂದು ಅವರ ಬಳಿ ಕುಳಿತುಕೊಂಡರು. ನಾವು ತಂದ ತಿಂಡಿಗಳನ್ನು ಮಕ್ಕಳಿಗೆ ಕೊಡುತ್ತಾ ಶಾಲೆಯಿಂದ ಬೇಗ ಬಂದಿದ್ದರು. ಈ ದಿನ ಶನಿವಾರ ತಾತ, ಅದಕ್ಕೆ ಬೇಗ ಬಂದಿದ್ದು. ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಓದ್ಕೋ ಹೋಗಿ ಎಂದು ಕಳಿಸಿದರು. ಕಲ್ಯಾಣಿಯ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾ ಆ ದಿನ ನಡೆದು ಗಲಾಟೆಯ ಬಗ್ಗೆ ಕೇಳಿದ್ರು. ಕಲ್ಯಾಣಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದ್ಲು. ಆಯಿತು, ನಾಳೆ ಮಾತನಾಡೋಣ. ಹೇಗಿದ್ರೂ ಭಾನುವಾರ, ಇವರಿಬ್ಬರೂ ಮನೆಯಲ್ಲೇ ಇರ್ತಾರೆ. ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು. ಇಲ್ದಿದ್ರೆ ಕಲ್ಯಾಣಿ ಹೇಗೆ ಸೊರಗಿ ಹೋಗ್ತಾಳೆ? ನೀನು ಯಾವುದಕ್ಕೂ
ಹೆದರಬೇಡಮ್ಮ. ಇಷ್ಟು ವರ್ಷ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದು ತಪ್ಪಾಯಿತು. ಇಲ್ದಿದ್ರೆ ಈ ವಿಷಯ ಇಲ್ಲಿವರೆಗೂ ಬರ್ತಿರಲಿಲ್ಲ. ನೀನು ಆದಷ್ಟು ವಿಶ್ರಾಂತಿ ತಗೋ, ಹೆಚ್ಚು ಕೆಲಸವನ್ನು ಮಾಡಬೇಡ. ಇವರು ಹಾಗೆ ಹೇಳ್ತಿರ್ತಾರೆ. ಮಾವ ಆಸ್ಪತ್ರೆಯಲ್ಲೂ ಸಹ ವಿಶ್ರಾಂತಿ ಬೇಕು ಅಂದರು. ಮತ್ತು ಮಾನಸಿಕವಾಗಿ ಸಂತೋಷದಿಂದಿರಬೇಕು ಅಂದರು. ನೀನು ಯಾವ ಯೋಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆರಾಮಾಗಿರು. ನಾವೆಲ್ಲ ನೋಡ್ಕೊಳ್ತೀವಿ. ಹೊತ್ತೊತ್ತಿಗೆ ಊಟ ತಿಂಡಿ ಸರಿಯಾಗಿ ಮಾಡ್ತಾಯಿರು. ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸ್ಕೊಳ್ಬೇಡ ಎಂದರು ನಾಗರತ್ನಮ್ಮ. ಇಲ್ಲ ಅತ್ತೆ, ನಾನೇನು ಆರಾಮಾಗೇ ಇದ್ದೀನಿ. ಪ್ರಮೀಳಾ ಬಂದು ಎಲ್ಲರನ್ನು ಊಟಕ್ಕೆ ಕರೆದ್ಲು. ಎಲ್ಲರೂ ಬಂದಾಗ ತಟ್ಟೆಗೆ ಹಾಕಿ ಪ್ರಮೀಳಾ ಊಟ ಬಡಿಸಿದ್ಲು. ಕಲ್ಯಾಣಿಯೂ ಸಹ ಅವರ ಜೊತೆಯಲ್ಲೇ ಊಟಕ್ಕೆ ಕುಳಿತಳು. ಊಟ ಮುಗಿಸಿ ಪಡಸಾಲೆಗೆ ಬಂದು ಕುಳಿತರು. ಶಕುಂತಲಮ್ಮ ಮತ್ತು ಪ್ರಮೀಳಾ ಊಟ ಮುಗಿಸಿ ಬಂದರು. ಪ್ರಮೀಳಾ ಮಕ್ಕಳನ್ನು ಮಲಗಿಸಿ ಬರ್ತೇನೆ ಎಂದು ಹೋದಳು. ಸೂರ್ಯನಾರಾಯಣರು, ಏನಮ್ಮ ಶಕುಂತಲಮ್ಮ, ಚೆನ್ನಾಗಿದೆಯೇನಮ್ಮ ಎಂದರು. ಚೆನ್ನಾಗಿದ್ದೀನಿ ಬಾವ, ನೀವು ಈಚೆಗೆ ಈ ಕಡೆ ಬರಲೇ ಇಲ್ಲ. ಪೈರು ನಾಟಿ ಮಾಡಿಸಲು ಕೆಲಸವಿತ್ತು, ಅದಕ್ಕೆ ಬಿಟ್ಟು ಬರಲು ಆಗಲಿಲ್ಲ. ಇನ್ನೂ 3-4 ದಿನ ಕೆಲಸವೇನೂ ಇಲ್ಲ, ಅದಕ್ಕೆ ಬಂದ್ವಿ. ಇನ್ನೇನಮ್ಮ, ಇಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ನಡೀತಿದೆಯಲ್ಲ? ಅದರ ವಿಚಾರ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು ಬಾವ. ಆಯ್ತಮ್ಮ, ಮಾತನಾಡುವಂತೆ. ನಾಳೆ ಹೇಗಿದ್ದರೂ ಭಾನುವಾರ, ಮಕ್ಕಳು ಸಹ ಮನೆಯಲ್ಲೇ ಇರ್ತಾರೆ, ಮಾತನಾಡೋಣ. ಈಗ ಮಲಗುವ ಸಮಯ, ಯಾಕೆ ಮಾತು? ಹಾಗಲಿ ಬಾವ, ಹಾಗೆ ಮಾಡೋಣ. ಎಲ್ಲರೂ ಕುಳಿತು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತಿದ್ದರು. ಪ್ರಮೀಳಾ ಮಕ್ಕಳನ್ನು ಮಲಗಿಸಿ ಬಂದು ದೊಡ್ಡಮ್ಮನ ಬಳಿ ಕುಳಿತುಕೊಂಡಳು. ಏನೇ ಪ್ರಮೀಳಾ, ಹಳ್ಳಿಗೆ ಒಂದ್ಸಲ ಬರಬಾರ್ದ ನೀನು? ಮಕ್ಕಳನ್ನು ನೋಡಬೇಕು ಅಂತ ಅನಿಸ್ತಿರುತ್ತೆ. ಎಲ್ಲಿ ದೊಡ್ಡಮ್ಮ, ಬಿಡು ಸಿಗಲ್ಲ. ನನಗೂ ನಿಮ್ಮನ್ನು ನೋಡಬೇಕು ಅನಿಸ್ತದೆ. ಈ ಮಕ್ಕಳು ಕಟ್ಕೊಂಡು ಎಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಸಾಕಾಗೋಗುತ್ತೆ. ಏನು ಅಷ್ಟು ಕೆಲಸ ಇದೆಯಾ ಮನೆಯಲ್ಲಿ? ಕಲ್ಯಾಣಿಯೂ ಇರ್ತಾಳಲ್ಲ, ಎಲ್ಲ ಮಾಡ್ಕೊಳ್ತಾಳೆ ಎಂದ್ಲು. ಪ್ರಮೀಳಾಳ ಬಾಯಿಂದ ಯಾವ ಮಾತು ಬರುತ್ತೋ ನೋಡೋಣ ಎಂದು. ಅತ್ತೆಗೆ ಮೊದಲಿನಷ್ಟು ಕೆಲಸ ಮಾಡಲು ಆಗಲ್ಲ ದೊಡ್ಡಮ್ಮ. ಯಾಕೆ ಹಾಗೇಳ್ತೀಯ? ಅವಳಿಗೇನು ಅಷ್ಟು ಬೇಗ ವಯಸ್ಸಾಗಿ ಹೋಗಿದೆಯಾ? ವಯಸ್ಸಾಯಿತು ಅಂತ ಅಲ್ಲ ದೊಡ್ಡಮ್ಮ, ಮತ್ತೇನು? ಆಸ್ಪತ್ರೆಗೆ ಹೋಗಿ ಬರುವುದು ಜಾಸ್ತಿ ಆಗಿದೆ. ಮಾತ್ರೆಗಳು ತೆಗೆದುಕೊಳ್ಳುವುದರಿಂದ ಮಂಕಾಗಿ ಬಿಟ್ಟಿದ್ದಾರೆ. ಮೊದಲಿನಷ್ಟು ಲವಲವಿಕೆ ಇಲ್ಲ. ಅಂದರೆ ಅವಳು ಯಾವ ಕೆಲಸನೂ ಮಾಡೋದಿಲ್ವಾ? ಮಾಡೋದೇ ಇಲ್ಲ ಅಂತ ಏನಿಲ್ಲ. ಅವರ ಕೈಯಲ್ಲಿ ಆಗುವಷ್ಟು ಕೆಲಸ ಮಾಡ್ತಾರೆ. ಮತ್ತು ಉಳಿದ ಸಮಯ ಏನು ಮಾಡ್ತಾಳೆ? ಆ ಮಾತಿಗೆ ಪ್ರಮೀಳಾ ಏನು ಹೇಳಲಾಗದೆ ಅದು ಇದು ಏನಾದರೂ ಒಂದು ಮಾಡ್ತಿರ್ತಾರೆ. ಅದೇಕೆ ಹಾಗೆ ಹೇಳ್ತೀಯ? ನೀನೇನು ಮಾಡ್ತಿರ್ತೀಯ? ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊತೀನಿ. ನೀನು ನಿದ್ದೆ ಮಾಡ್ತಿರ್ತೀಯಲ್ಲ, ಅದಕ್ಕೆ ಕಲ್ಯಾಣಿ ಏನು ಮಾಡ್ತಿರ್ತಾಳೆಂದು ನಿನಗೆ ಆಗೋದಿಲ್ಲ. ಈ ಮಾತು ಕೇಳಿ ಅಮ್ಮ ಮಗಳಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇದನ್ನು ಗಮನಿಸಿದ ಸೂರ್ಯನಾರಾಯಣರು ಇನ್ನು ಮಾತು ಬೆಳೆಸೋದು ಬೇಡವೆಂದುಕೊಂಡು, ರಾತ್ರಿ ತುಂಬ ಹೊತ್ತಾಗಿದೆ, ಈಗ ಎಲ್ಲರೂ ಮಲಗಿ ಬೆಳಗ್ಗೆ ಮಾತನಾಡಿದ್ರಾಯ್ತು ಎಂದರು. ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋದರು. ಬೆಳಗ್ಗೆ ಕಲ್ಯಾಣಿ ಬೇಗ ಎದ್ದು ಬಂದು ನೀರೊಳಗೆ ಬೆಂಕಿ ಹಾಕಿ ಕಸ ಗೂಡಿಸಿ ಪಾತ್ರೆಯನ್ನೆಲ್ಲ ತೊಳೆದಿಟ್ಟಿದ್ದಳು. ಬೆಳಗಿನ ತಿಂಡಿಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದಳು. ಕತೆ ಮುಂದುವರಿಯುವುದು.